ಪಿರಿಯಾಪಟ್ಟಣ ತಾಲೂಕಿನ ಚನ್ನಕೇಶವಪುರ ಗ್ರಾಮದ ಹತ್ತಿರ ಇರುವ ಕರಡಿ ಲಕ್ಕನಕೆರೆ ಏತ ನೀರಾವರಿಯಿಂದ ನಾಲೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಸೋಮವಾರ ಕುಶಾಲನಗರ ಹಾರಂಗಿ ಪುನರ್ವಸತಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗೋಕುಲ್ ಚಾಲನೆಯನ್ನ ನೀಡಿದರು. ಕೆರೆಗಳಿಗೆ ನೀರು ಹಾಯಿಸಿ ನೀರು ಹರಿಯುವ ನಾಲೆಗಳನ್ನು ವೀಕ್ಷಿಸಿ ಮಾತನಾಡಿದ ಅವರು, ಬರಗಾಲ ಇರೋದ್ರಿಂದ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ ಏತ ನೀರಾವರಿಯಿಂದ ನೀರು ಹರಿಸಲಾಗ್ತಾ ಇದೆ ಎಂದರು. ಇದೇ ಸಂದರ್ಭದಲ್ಲಿ ಹಾರ್ನಹಳ್ಳಿ ಗ್ರಾಮದ ರೈತ ಗೋವಿಂದೇಗೌಡ ಮಾತನಾಡಿ, ಬರಗಾಲ ಇರೋದ್ರಿಂದ ಸರಿಯಾಗಿ ಮಳೆಯಾಗದೆ ಬೆಳೆಗಳು ಒಣಗಿ ಹೋಗಿವೆ, ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಕರಡಿ ಲಕ್ಕನಕೆರೆ ಏತ ನೀರಾವರಿಯಿಂದ ಸೋಮವಾರ ನಾಲೆಗಳಿಗೆ ನೀರು ಹರಿಸಿರೋದು ರೈತರಲ್ಲಿ ಸಂತಸ ತಂದಿದೆ. ಶಾಸಕ ಕೆ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ನಿವೃತ್ತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣ್ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬೆಟ್ಟದಪುರ ಹಾರಂಗಿ ಪುನರ್ವಸತಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್ ಹಾಜರಿದ್ದರು. ವರದಿ ರಾಮೇಗೌಡ, ಪಿರಿಯಾಪಟ್ಟಣ. ಈಗ 10ನೇ ತಾರೀಕು ಆ ಕರಡಿ ಲಕ್ಕನಕೆರೆ ನೀರಾವರಿ ಯೋಜನೆ ಯೋಜನೆಯಿಂದ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅದನ್ನು ಮಾಡಿದ್ದು ನಮಗೆ ಎಷ್ಟು ಖುಷಿ ಅಂತ ಅಂದರೆ, ದನ ಕರುಗಳಿಗೆ ಕೆರೆಗಳಲ್ಲಿ ಒಂದು ಡ್ರಾಪ್ಸು ನೀರಿಲ್ಲ. ಇವತ್ತು ದನ ಕರುಗಳಿಗೆ ಕೆರೆ ಕಟ್ಟೆಗೆ ತುಂಬುವಂತಹ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಕರಡಿ ಲಕ್ಕನಕೆರೆ ಹಾರಂಗಿ ಯೋಜನೆ ವತಿಯಿಂದ. ಇದಕ್ಕೆ ಮೂಲ ಕಾರಣ ನಮ್ಮ ಕೆ ವೆಂಕಟೇಶ್ರವರು. ಅದರದ ಕಾರಣದಿಂದ ಅದರಲ್ಲಿ ಈಗ ಅವರು ಕೆರೆ ಕಟ್ಟೆ ತುಂಬಿದರೆ ಜನಗಳು ಕೆರೆಯಿಂದ ನೀರು ಹೊಡ್ಕೊಂಡು ಯಾವ ಬೆಳೆ ಬೇಕಾದ್ರೂ ಬೆಳ್ಕೋಬೋದು. ಆ ಒಂದು ಇದು ಖುಷಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ, ಇದು ಹುಣಸೂರು ತಾಲೂಕಿವರೆಗೂ ಸಹ ಇದು ಹೋಗ್ತಕ್ಕಂತಹ ನೀರಿದು. ಇದು ಪಿರಿಯಾಪಟ್ಟಣ ಹುಣಸೂರು ಎರಡು. ನನ್ನ ಹೆಸರು ನಾರಾಯಣ ಅಂತ, ಹಾರ್ನಹಳ್ಳಿ ಗ್ರಾಮವಾಸಿ, ರಿಟೈರ್ಡ್ PDO. ನಮ್ಮ ಜನತೆಗೆ ಮಾನ್ಯ ಸಚಿವರಿಂದ ಈ ಕರಡಿ ಲಕ್ಕನಕೆರೆ ಏತ ನೀರಾವರಿ ನೀರು ಬಿಡಿಸಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಬೆಳೆ ಎಲ್ಲ ಫುಲ್ ಒಣಗ್ತಾ ಇತ್ತು. ಇವತ್ತು 10% ಸಹ ನಮಗೆ ಮಳೆಯಾಗಿಲ್ಲ. ನಾವು ಬೆಳೆನೇ ನಂಬ್ಕೊಂಡಿರುವಂಥ ರೈತರು ಕುಟುಂಬ ಎಲ್ಲ ಪೂರ್ತಿ ಇಲ್ಲಿರೋದೆಲ್ಲವ. ಅದರಿಂದ ಕೆರೆ ಕಟ್ಟೆಲ್ಲೂ ದನಕರ ಕುಡಿಲಿಕ್ಕೂ ನೀರಿಲ್ಲ, ಒಂದು ಸ್ವಲ್ಪನೂ ಪಕ್ಷಿಗೂ ನೀರಿಲ್ಲ. ಅದರಿಂದ ನೀರು ಬಿಟ್ಟಿರೋದ್ರಿಂದ ತುಂಬ ಧನ್ಯವಾದವನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಸರ್. ದಯವಿಟ್ಟು ರೈತರಿಗೆ ಎಲ್ರಿಗೂ ಸಹಕಾರ ಆಗ್ತದೆ. ಈ ಸತಿ ಎಲ್ಲ ಗೊಬ್ಬರದ ರೇಟು, ಆಳುಗಳು ರೇಟು ಎಲ್ಲ ಭಾಳ ದುಬಾರಿಯಾಗಿದೆ ಸರ್. ಹೊಗೆ ಸೊಪ್ಪು ಬೆಳೆ, ಶುಂಠಿ ಬೆಳೆ ಯಾವುದೂ ಇಲ್ಲ ಕೈಗೆ. ಸರ್ಕಾರದಿಂದ ಸಹಕಾರವನ್ನು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಮತ್ತೆ ಒತ್ತಾಸೆ ಇಲ್ಲವ. ದಯವಿಟ್ಟು ಸರ್ಕಾರ ಇತ್ತ ಗಮನ ಕೊಟ್ಟು ಪರಿಶೀಲನೆ ಮಾಡಿ ರೈತರಿಗೆ ಒಂದು ಸಹಕಾರವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ ಸರ್ ಅವರಿಂದ. ದಯವಿಟ್ಟು